ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಭಾವನಾತ್ಮಕವಾದಂತಹ ಕಾರ್ಡನ್ನು ಪ್ಲೇ ಮಾಡಿದ್ರೆ, ಮತ್ತೊಂದು ಕಡೆ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಇದೇ ದಾಟಿಯಲ್ಲಿಯೇ ಮಾತನಾಡಿದ್ದಾರೆ. ಎಮೋಷನಲ್ ಕಾರ್ಡನ್ನು ಪ್ಲೇ ಮಾಡಿದ್ದಾರೆ. ವರುಣ ಸಿಎಂ ತವರು ಕ್ಷೇತ್ರ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸದಿದ್ರೆ ಮುಜುಗರವಾಗುತ್ತೆ. ವರುಣ ಚಾಮರಾಜನಗರಕ್ಕೆ ಸೇರುತ್ತೆ. ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಅತ್ಯಧಿಕ ಮತಗಳಿಂದ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಡಿ. ಧ್ರುವ ನಾರಾಯಣ್ ಹೆಸರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಮತಯಾಚನೆ ಮಾಡ್ತಾ ಇದ್ದಾರೆ. ಧ್ರುವ ನಾರಾಯಣ್ಗೆ ನಿಜವಾಗಿಯೂ ಕೂಡ ಶ್ರದ್ಧಾಂಜಲಿ ಸಲ್ಲಿಸಬೇಕಾದ್ರೆ ಕಾಂಗ್ರೆಸ್ಗೆ ಮತ ಹಾಕಬೇಕು. ಬಿಳಿಗೆರೆ ಸಮಾವೇಶದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧ್ರುವನಾರಾಯಣ್ ಅವರು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅವರು ಒಮ್ಮೆ ಬಿಜೆಪಿಯಲ್ಲಿ ಇದ್ರು. ನಂತರ ಬಿಜೆಪಿ ಪಕ್ಷ ತತ್ವ ಸಿದ್ಧಾಂತನ ಧಿಕ್ಕರಿಸಿ ಅದನ್ನು ವಿರೋಧಿಸಿ ಅದು ದಲಿತ ವಿರೋಧಿ ಪಕ್ಷ, ಸಂವಿಧಾನ ವಿರೋಧಿ ಪಕ್ಷ ಅಂತ ಹೇಳಿ ಭಾವಿಸಿ ಬಿಜೆಪಿನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಬಂದರು. ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ಪಕ್ಕಾ ಕಾಂಗ್ರೆಸ್ ಮ್ಯಾನ್ ಆಗಿದ್ರು. ಅವರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಮತ್ತು ತತ್ವಗಳನ್ನು ಸಂಪೂರ್ಣವಾಗಿ ಮೈಗೂಡಿಸ್ಕೊಂಡಿದ್ರು. ಇವತ್ತು ಅವ್ರು ಇದ್ದಿದ್ರೆ ಅವರ ಹೆಸರು ಹೇಳ್ಕೊಂಡು ಬಿಜೆಪಿ ಅಭ್ಯರ್ಥಿ ವೋಟ್ ಕೇಳಿದ್ದನ್ನ ಖಂಡಿತವಾಗಿ ವಿರೋಧಿಸಿರೋರು. ಹಾಗಾಗಿ ನಾವಿವತ್ತು ಧ್ರುವನಾರಾಯಣ್ ಅವರಿಗೆ ನಿಜವಾಗ್ಲೂ ಏನಾದರೂ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಅಂತಂದ್ರೆ, ಅವರಿಗೆ ಗೌರವನ ಸಲ್ಲಿಸಬೇಕು ಅಂತಂತಂದ್ರೆ ಬಿಜೆಪಿ ಪಕ್ಷನ ಸೋಲಿಸಬೇಕು, ಕಾಂಗ್ರೆಸ್ ಪಕ್ಷನ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಿಸಬೇಕು. ಆ ಕೆಲಸ ನೀವೆಲ್ಲ ಮಾಡ್ತೀರಾ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಅಭ್ಯರ್ಥಿಯಾದಂಥ ಸುನಿಲ್ ಬೋಸ್ ಅವರಿಗೆ ತಮ್ಮ ಮತಗಳನ್ನು ಕೊಡೋದ್ರ ಮೂಲಕ ಅವ್ರಿಗೆ ಆಶೀರ್ವಾದ ಮಾಡಿ, ಇದು ನಮ್ಮ ವರ್ಣ ವಿಧಾನಸಭಾ ಕ್ಷೇತ್ರ, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರ ಕ್ಷೇತ್ರ, ಅವ್ರ ತವರು ಕ್ಷೇತ್ರ, ಇದು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷನ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳಿಲ್ಲ ಅಂತಂತಂದ್ರೆ ಅದರಿಂದ ನಮಗೆ ಮುಜುಗರ ಆಗುವಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನಮ್ಮ ವರ್ಣಾ ಕ್ಷೇತ್ರದ ಜನ ಎಲ್ಲರೂ ಕೂಡ ನಮ್ಮ ಮುಖ್ಯಮಂತ್ರಿಗಳ ಕೈನ ಬಲಪಡಿಸಬೇಕು ಅಂತಂತಂದ್ರೆ ಅವ್ರಿಗೆ ಇನ್ನೂ 5 ವರ್ಷಗಳ ಕಾಲ ಗ್ಯಾರಂಟಿ ಪ್ರೋಗ್ರಾಮ್ಗಳ ಥರನೇ ಬೇರೆ ಬೇರೆಯಾದಂಥ ಬಡವರ ಪರವಾದಂಥ ಕಾರ್ಯಕ್ರಮಗಳನ್ನು ತಂದುಕೊಡ್ಬೇಕು ಅಂತ ಹೇಳಿದ್ರೆ ನೀವು ಅವ್ರಿಗೆ ಬೆಂಬಲ ಮಾಡಬೇಕು. ಕಾಂಗ್ರೆಸ್ ಪಕ್ಷನ ಇಲ್ಲಿ ಗೆಲ್ಸೋದ್ರ ಮೂಲಕ ಅವ್ರಿಗೆ ಶಕ್ತಿನ ತುಂಬಬೇಕು ಅಂತ. ಧ್ರುವನಾರಾಯಣ್ ಅವರು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅವರು ಒಮ್ಮೆ ಬಿಜೆಪಿಯಲ್ಲಿ ಇದ್ರು. ನಂತರ ಬಿಜೆಪಿ ಪಕ್ಷ ತತ್ವ ಸಿದ್ಧಾಂತನ ಧಿಕ್ಕರಿಸಿ ಅದನ್ನು ವಿರೋಧಿಸಿ ಅದು ದಲಿತ ವಿರೋಧಿ ಪಕ್ಷ, ಸಂವಿಧಾನ ವಿರೋಧಿ ಪಕ್ಷ ಅಂತ ಹೇಳಿ ಭಾವಿಸಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರತಿನಿಧಿ ಕೆಪಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೆಪಿ ನಾಗರಾಜ್, ಒಂದು ಕಡೆ ಸಿದ್ದರಾಮಯ್ಯನವರು, ಮತ್ತೊಂದು ಕಡೆ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಭಾವನಾತ್ಮಕ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದ್ದಾರೆ. ಪದೇ ಪದೇ ಇದೇ ವಿಚಾರಗಳನ್ನು ಪ್ರಸ್ತಾಪಿಸ್ತಾ ಇರೋದ್ರ ಹಿಂದೆ, ಈ ರೀತಿ ಎಮೋಷನಲ್ ಕಾರ್ಡನ್ನು ಪ್ಲೇ ಮಾಡ್ತಾ ಇರೋದ್ರ ಹಿಂದೆ ಏನೆಲ್ಲ ಲೆಕ್ಕಾಚಾರ ಇರಬಹುದು ಅಂತ? ಪ್ರೇಮ್, ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿ ಅಂತ ಕೇಳ್ಕೊಳ್ಳೋದಕ್ಕೂ, ನಮ್ಮ ಈ ಅಭ್ಯರ್ಥಿ ಗೆಲ್ಲದೇ ಇದ್ದರೆ ನಮಗೆ ಮುಜುಗರ ಆಗುತ್ತೆ, ಈ ಅಭ್ಯರ್ಥಿಗೆ ಇಷ್ಟೊಂದು ಲೀಡ್ ಬರದೇ ಇದ್ದರೆ ನಾನು ಇರೋಕ್ಕಾಗೋದಿಲ್ಲ, ಮತ್ತು ಈ ಅಭ್ಯರ್ಥಿಗೆ ನನಗೆ ಈ ಅಭ್ಯರ್ಥಿಗೆ 60,000ಕ್ಕಿಂತ ಹೆಚ್ಚು ಲೀಡ್ ಕೊಟ್ಟರೆ ಮಾತ್ರ ನಾನು ಗಟ್ಟಿಯಾಗಿರ್ತೇನೆ, ನಾನು ಇರಬೇಕೋ ಬೇಡವೋ ಅನ್ನುವಂಥ ಪ್ರಶ್ನೆ ಕೇಳೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಈ ಎರಡೂ ಪ್ರಶ್ನೆಗಳನ್ನು ತಂದೆ ಮತ್ತು ಮಗ ಇಬ್ಬರು ವರ್ಣ ಕ್ಷೇತ್ರದಲ್ಲೇ ಪ್ಲೇ ಮಾಡಿರುವಂಥದ್ದು. ಅಲ್ಲಿಗೆ ನಾವೆಲ್ಲ ಅಂದುಕೊಂಡದಕ್ಕಿಂತಲೂ ಕೂಡ ಬೇರೆದೇ ಯಾವುದೋ ರೀತಿಯಂಥ ಒಂದು ಲೆಕ್ಕಾಚಾರ ಕಾಂಗ್ರೆಸ್ನ ಒಳಗಡೆ ನಡೆದಿರೋ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂದರೆ ಈ ಒಂದು ಸ್ಥಾನಗಳು ಯಾವಾಗಲೂ ಕೂಡ ಚುನಾವಣೆಗಳು ಸಹಜ, ಸೋಲು ಗೆಲುವುಗಳು ಲೆಕ್ಕಾಚಾರಗಳು ಸಹಜವಾಗೇ ಇರುತ್ತವೆ. ಆದರೆ ಇದನ್ನು ಇಷ್ಟರ ಮಟ್ಟಿಗೆ ಪ್ರತಿಷ್ಠೆಯಾಗಿ ಅದರಲ್ಲೂ ಕೂಡ ನಾನು ಇರಬೇಕೋ ಬೇಡೋ ಅನ್ನುವಂಥ ರೀತಿಯಾದಂಥದ್ದು, ಜೊತೆಗೆ ಮುಜುಗರ ಅನ್ನುವಂಥ ಪದಗಳನ್ನ ಬಳಸ್ತಾ ಇದ್ದಾರೆ ಅನ್ನೋದಾದರೆ ಕಾಂಗ್ರೆಸ್ನ ಆಂತರಿಕ ಒಳಗಡೆ ಅಂದರೆ ಹೈಕಮಾಂಡ್ ಲೆವೆಲಲ್ಲಿ ಬೇರೆ ಇದೇ ಲೆಕ್ಕಾಚಾರಗಳು ಆಗಿರುವ ಲಕ್ಷಣಗಳು ಕಾಣ್ತಾ ಇದ್ದಾವೆ, ಬೇರೆ ಇದೇ ಮಾತುಕತೆಗಳಾಗಿರುವಂತಹ ಲಕ್ಷಣಗಳೇ ಕಾಣ್ತಾ ಇದ್ದಾವೆ. ಇಲ್ಲ ಅನ್ನೋದಾಗಿದ್ರೆ ಇಂಥದ್ದೊಂದು ಕಾರ್ಡನ್ನು ಇಂಥದ್ದೊಂದು ಸಂದರ್ಭದಲ್ಲಿ ಎಮೋಷನಲ್ ಕಾರ್ಡನ್ನು ಪ್ಲೇ ಮಾಡುವಂಥ ಅಗತ್ಯ ಇರಲಿಲ್ಲ. ಅದರಲ್ಲೂ ಸಾಮಾನ್ಯವಾಗಿ ಸಿದ್ದರಾಮಯ್ಯನವರು ಈ ಥರದ ಎಮೋಷನಲ್ ಕಾರ್ಡ್ಗಳನ್ನು ಪ್ಲೇ ಮಾಡಿರುವಂಥದ್ದು ಬಹಳ ಕಡಿಮೆ, ಬಹಳ ಅಂದರೆ ಬಹಳ ಕಡಿಮೆ. ಅವ್ರು ಯಾವತ್ತೂ ಕೂಡ ಈ ಥರದಲ್ಲಿ ಎಮೋಷನಲ್ ಕಾರ್ಡ್ನ ಮೂಲಕವಾಗಿ ವೋಟನ್ನು ಗೈನ್ ಮಾಡುವಂಥ ಕೆಲಸವನ್ನು ಅವರ ರಾಜಕಾರಣದಲ್ಲಿ ಮಾಡಿರುವಂಥದ್ದು ಕಡಿಮೆ ಇದೆ. ಅಂಥ ಸಿದ್ದರಾಮಯ್ಯನವರು ಇವತ್ತು ತಮ್ಮ ಸುನಿಲ್ ಬೋಸ್ ಅವರ ಪರವಾಗಿ ಈ ಥರದೊಂದು ಕಾರ್ಡ್ ಪ್ಲೇ ಮಾಡ್ತಾರೆ ಅನ್ನೋದಾದರೆ, ಮೈಸೂರು ಮತ್ತು ಚಾಮರಾಜನಗರ ಕ್ಷೇತ್ರ ಅನ್ನುವಂಥದ್ದು ಅವರ ಕುರ್ಚಿಯ ಗಟ್ಟಿತನದ ಪ್ರಶ್ನೆ ಅನ್ನುವಂಥದ್ರಲ್ಲಿ ಅನುಮಾನಗಳೇ ಉಳಿತಾ ಇಲ್ಲ. ಅದರಲ್ಲೂ ಕೂಡ ಅವರ ಮಗ ಮಾತನಾಡ್ತಾ ಇರುವಂಥ ರೀತಿ, ಮುಖ್ಯಮಂತ್ರಿಗಳು ಮಾತನಾಡ್ತಾ ಇರುವಂಥ ರೀತಿ ನೋಡಿದ್ರೆ ಅದು ಇಷ್ಟೇ ಲೀಡ್ ಬೇಕು, ಇಂಥದ್ದೇ ಗೆಲುವು ಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಅವರು ಸ್ವಕ್ಷೇತ್ರಕ್ಕೆ ಮಂಡಿಸ್ತಾರೆ ಅನ್ನೋದಾದರೆ, ಈ ಗೆಲುವಿನ ಆಧಾರದ ಮೇಲೆ CM ಕುರ್ಚಿಯ ಗಟ್ಟಿತನ ಅಥವಾ CM ಆಗಿ ಮುಂದುವರಿಯುವಂತಹ ಗಟ್ಟಿತನಗಳ ಪ್ರತಿಷ್ಠೆ ಈ ಒಂದು ಫಲಿತಾಂಶದ ಮೇಲೆ ಇರುವಂತಹದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಕೆಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, CM ಸಿದ್ದರಾಮಯ್ಯನವರು ಎರಡೂ ಕ್ಷೇತ್ರಗಳನ್ನು ಅತ್ಯಂತ ಪ್ರತಿಷ್ಠೆಯಾಗಿ ಪರಿಗಣಿಸಿದ್ದಾರೆ. ಒಂದು HC ಮಹದೇವಪ್ಪ CM ಸಿದ್ದರಾಮಯ್ಯನವರ
ಆಪ್ತ ಸ್ನೇಹಿತರು, ಆಪ್ತ ಬಳಗದಲ್ಲಿರೋರು, ಅವರ ಪುತ್ರ ಚಾಮರಾಜನಗರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ, ಅವರನ್ನ ಗೆಲ್ಲಿಸ್ಕೊಂಡು ಬರಬೇಕು ಮತ್ತು ಸ್ವಕ್ಷೇತ್ರದಲ್ಲಿ ಈ ಬಾರಿ ಗೆಲುವಿನ ನಗೆ ಬೀರಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ.